ನಾನ್ ಏನ್ರ ಮುಂದೆ ಇದೀನಿ ಗೊತ್ತಾ? ಸ್ವರ್ಗ ಹೇಗಿದೆ ಅಂದ್ರೆ ನೆನಿಲೇಬೇಕು ಒಣಗ್ಲೇಬೇಕು ಅದೇ ಜೀವನ. ನೆನಿಲಿಲ್ಲ ಒಣಗ್ಲಿಲ್ಲ ಅಂದ್ರೆ ಜೀವನ ಅನ್ಸ್ಕೊಳಲ್ಲ. ಲ್ಯಾಂಡ್ ಸ್ಲೈಡ್ ಆಗೈತಲ್ಲ ಅದು. ತುಂಬಾ ದೂರದ ಬೆಟ್ಟ ನುಣ್ಣಗೆ ಅದೇನೋ ಗಾದೆ. ಉರ್ಕೋಳಪ್ಪ ಉರ್ಕೋ ಬಾರೋ ಮಗನೇ ಅಂದ್ರೆ ಲೆಟ್ಸ್ ಸ್ಟಾರ್ಟ್ ದಿಸ್ ಜರ್ನಿ ವಿತ್ ಟುಗೆದರ್. ವಾಟ್ಸ್ಆಪ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನಾನ್ ಏನ್ರ ಮುಂದೆ ಇದೀನಿ ಗೊತ್ತಾ? ಸ್ವರ್ಗ ಹೇಗಿದೆ ಅಂದ್ರೆ ಬೆಟ್ಟದ ಮೇಲೆ ಬೆಟ್ಟ ಕವರ್ ಆಗಿ ಆ ಮಧ್ಯದಿಂದ ಆ ಮಂಜು, ಆ ವ್ಯೂ ತೋರಿಸ್ತೀನಿ ನೋಡಿ. ಸುರಿವ ಮಳೆ ನಿಂತು ತಂಪಾಗಿದೆ, ಬರಿದಾದ ಭೂಮಿ ಮಧ್ಯೆ. ಗೈಸ್, ಆಗ್ಲೇ ರೆಕಾರ್ಡ್ ಆಗಿದೆ ಅಂತ ಒಂದ್ 5 ನಿಮಿಷ ಮಾತಾಡ್ಬಿಟ್ಟೆ, ನೋಡ್ರಿ ರೆಕಾರ್ಡ್ ಆಗಿಲ್ಲ. ಡಿಪ್ರೆಷನ್ ಇದೆ ವರ್ಸ್ಟ್ ಅಂದ್ರೆ ವರ್ಸ್ಟ್. ಅದ್ರಲ್ಲಿ ಬೇರೆ ನನ್ನ ಫ್ರೆಂಡ್ ಬೇರೆ ಉರ್ಸ್ಬಿಟ್ಟಿದೆ ಬಡ್ಡಿ ಮಗನ್, ಅದು ರೆಕಾರ್ಡ್ ಆಗಿಲ್ವಲ್ಲ. ಆದ್ರೂ ಪರವಾಗಿಲ್ಲ, ಈಗ್ಲೂ ಉರಿಸ್ತೀನಿ. ಲಿಖಿಲ್ ಎಲ್ಲಿದ್ಯಪ್ಪ? ಬಾರಪ್ಪ, ವ್ಯೂ ನೋಡಪ್ಪ, ಉರ್ಕೋಳಪ್ಪ ಉರ್ಕೋ ಬಾರೋ ಮಗನೇ ಅಂದ್ರೆ, ಇಲ್ಲ ಕಣೋ ಮನೇಲಿ ಬಿಡಲ್ಲ ಹಂಗೆ ಹಂಗೆ ಅಂತ ಸುಳ್ಳು ಹೇಳ್ತೀಯ. ಹುಡುಗಿರಿಂದೆ ಸುತ್ತಕ್ಕೆ 40 ಕಿಲೋಮೀಟರ್ ಆದ್ರೂ ನೋಡ್ತೀರಾ? ಮನೇಲಿ ಇರ್ತೀಯ? ಬರ್ರಲೇ ಬರ್ರ, ನಮ್ಮ ಮಂಜಾಣ ಡೈಲಾಗ್ ಬರ್ರಲೇ ಬರ್ರ, ಮನೆ ಕೂತ್ಕೊಂಡು ಏನೋ ಮಾಡ್ತೀರಲೇ ಬರ್ರ, ಇಂಥವೆಲ್ಲ ನೋಡ್ರ, ಮಜಾ ಮಾಡ್ರ, ನೋಡ್ರ ಆ ಮರಗಳ ಸಂದಿಲ್ ಹೋಯ್ತಾ ಇರೋದು ಫಾಗ್ ನೋಡ್ರ ಹೆಂಗ್ ಹೋಯ್ತೈತೆ ಲೈಫ್ ಅಲ್ಲಿ ಇಲ್ಲ ಆ ಫಾಲ್ ಸೌಂಡು. ಓಹೋ ಹಾಗೆ ಯೋಗಿ ನಿನ್ನ ಶೂ ಬೈಕೋಬೇಡ, ಬೇಜಾರಾಗ್ಬೇಡ. ಶೂ ಗಲೀಜ್ ಆಗ್ಬಿಟ್ಟ ಫುಲ್ಲು. ಹೊಸ ಕೊಡಿಸ್ತೀನಿ ಸುಮ್ನಿರು. ಅಲ್ಲಿ ಇಲ್ಲಿ ಸ್ವಲ್ಪ ಆಫ್ ರೋಡ್ ಇತ್ತು, ಸಣ್ಣ ಪುಟ್ಟದ್ದು. ಇಲ್ಲ ನಮ್ಗೆ ಇನ್ನೊಂದ್ ಭಯ, ವಿಡಿಯೋ ರೆಕಾರ್ಡ್ ಆಗ್ತಿದ್ಯಾ ಇಲ್ವಾ ಅಂತ. ಕಷ್ಟಪಟ್ಟು ಮಾಡಿದ್ದು ಆಗ್ಲೇ ಏನೇನೋ ಮಾತಾಡ್ದಿ, ಏನೇನೋ ಹೇಳ್ದೆ, ರೆಕಾರ್ಡ್ ಆಗ್ಲಿಲ್ಲ. ಡಿಪ್ರೆಷನ್. ಅಂಡ್ ವೆದರ್ ಅಂತ ಬಂದ್ರೆ ಈ ರೂಟ್ ಅಲ್ಲಿ ನಾರ್ಮಲ್ ಇದೆ ನೋಡಿ. ಯಾವ ರೂಟ್ ಅಂತ ನಿಮ್ಗೆ ಇನ್ನ ಗೊತ್ತಾಗಿಲ್ಲ ಅಂದ್ರೆ ಇದೊಂದು ತೋರಿಸ್ತೀನಿ ನೋಡಿ. ಇದನ್ನ ನೋಡಿದ್ರೆ ಪಕ್ಕ ಗೊತ್ತಾಗ್ಬೋದು ನಿಮ್ಗೆ ಯಾವ ರೂಟ್ ಏನು, ಎಲ್ಗ್ ಹೋಗ್ತಿರ್ಬೋದು ಅಂತ ಗೊತ್ತಾಗ್ಬೋದು. ಸೊ ಇಲ್ಲಿ ಅಷ್ಟೊಂದೇನು ಮಳೆ ಅಂತದೇನಿಲ್ಲ, ನಾರ್ಮಲ್ ಬರುತ್ತೆ ಹೋಗುತ್ತೆ ಆತರ. ಮಾನ್ಸೂನ್ ವೈಬ್ಸ್ಗೆ ಕರೆಕ್ಟ್ ಆಗಿದೆ. ಈ ತರ ಇಲ್ಲ ಅಂದ್ರೆ ಮಾನ್ಸೂನ್ ವೈಬ್ಸ್ ಅನ್ಕೊಳ್ಳೋದೇ ಇಲ್ಲ, ಮಾನ್ಸೂನ್ ಫೀಲ್ ಕೊಡೋದಿಲ್ಲ ನಮ್ಗೆ. ಸೊ ಬನ್ನಿ, ಬರೋರು ಯಾರ್ಯಾರು ಬರ್ಬೇಕೋ ಬನ್ನಿ. ಅಂಡ್ ಫೇಕ್ ನ್ಯೂಸ್ ಅಂದ್ರೆ ನಾವು ಇನ್ನ ಚಾರ್ಮುಡಿ ಘಾಟ್ ಹೋಗಿಲ್ಲ, ಚಾರ್ಮುಡಿ ಘಾಟ್ ನೋಡಿಲ್ಲ, ಶಿರಾಡಿ ಘಾಟ್ ನೋಡಿಲ್ಲ, ಅಂಡ್ ಇನ್ನ ಸಕಲೇಶ್ವರ ಬಂದಿಲ್ಲ. ಅಂದ್ವೇನ ಸಕಲೇಶ್ವರ ಬಂದಿದ್ರೆ ನಮ್ಗೆ ಗೊತ್ತಾಗಿರೋದು ಏನು ಎತ್ತ ಅಂತ. ಸೊ ನಾವು ಬಂದಿದ್ದು ದಾವಣಗೆರೆ ಮೇಲೆ, ನಮ್ಗೆ ಆತರ ಪ್ರಾಬ್ಲಮ್ಸ್ ಏನು ಸಿರ್ಸಿ ರೋಡಲ್ಲಿ ಬಂದ್ವಿ. ಸೊ ಸಿರ್ಸಿ ರೋಡಲ್ಲಿ ಬಂದಿದ್ದಕ್ಕೆ ನಮ್ಗೆ ಆತರ ಪ್ರಾಬ್ಲಮ್ಸ್ ಅಂತ ಏನು ಆಗ್ಲೇ ಇಲ್ಲ, ಆರಾಮಾಗಿ ಸೇಫ್ ಆಗಿ ಬಂದ್ವಿ. ಅಲ್ಲಲ್ಲಿ ನೆನ್ಕೊಂಡ್ವಿ ಒಟ್ನಲ್ಲಿ. ಬಟ್ ಏನು ಮಾಡಕ್ಕಾಗಲ್ಲ, ನೆನಿಲೇಬೇಕು ಬಂದಿರೋದೇ ಅದಕ್ಕೆ. ನೆನಿಲೇಬೇಕು ಒಣಗ್ಲೇಬೇಕು ಅದೇ ಜೀವನ. ನೆನಿಲಿಲ್ಲ ಒಣಗ್ಲಿಲ್ಲ ಅಂದ್ರೆ ಜೀವನ ಅನ್ಸ್ಕೊಳಲ್ಲ. ಸೊ ಮನೇಲಿ ಕೂತು ನೋಡೋರ್ಗೆ ಇದು ನಾರ್ಮಲ್ ಸ್ವರ್ಗ ಅನ್ಸ್ಬೋದು, ಬಟ್ ನಾವ್ ಕಣ್ಣಾರೆ ನೋಡ್ತಾ ಇದೀವಿ. ನಮ್ಗಂತೂ ಹಿಂಗ್ ಮಾಡ್ತಿದೀವಿ. ಬೆಟ್ಟಗಳೇ ಕಾಣಿಸ್ತಿಲ್ಲ ನಿಮ್ಗೆ ಇನ್ನ. ನೋಡಿ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಝೂಮ್ ಮಾಡ್ತೀನಿ, ಲಾಸ್ಟ್ ಅಲ್ಲಿ ಆ ಬೆಟ್ಟಗಳೇ ಕಾಣಿಸ್ತಿಲ್ಲ. ನೋಡ್ರಿ, ವಯಸ್ಸಾಗಿರೋ ಅಂಕಲೆಲ್ಲ ವಯಸ್ಸಾಗಿರೋ ಅಂಕಲ್ ಬಂದವ್ರು ಎಂಜಾಯ್ ಮಾಡ್ತಾವ್ರೆ. ಲೇ ಲಿಕ್ಕಿಲ್ಲ, ಏನಾಯ್ತಪ್ಪ ನನಗೆ ಸಿಕ್ಕಿಲ್ಲ, ಎಲ್ಲಿದ್ಯಪ್ಪ? ಬ್ಯಾಡ್ಮಿಂಟನ್ ಆಡಕ್ಕೂ ಅದೂ ಇಲ್ಲ. ಕೈ ಮುಕ್ಕೊಂಡು ಹೋಗ್ತಾರೆ, ಕೈ ಮುಕ್ಕೊಂಡು ಹೋಗ್ತಾರೆ. ಇದಕ್ಕೆ ದೇವಸ್ಥಾನ ಐತಲ್ಲ, ಮೇ ಬಿ ದೇವಸ್ಥಾನ ಇರ್ಬೇಕು ಇಲ್ಲಿ. ನೋಡೇ ಇಲ್ಲ ನಾವು ದೇವಸ್ಥಾನ. ಚೆನ್ನಾಗಿದೆ, ಒಳ್ಳೆ ವ್ಯೂ ಅಲ್ಲೇ ದೇವಸ್ಥಾನ. ನಮ್ ಡೆಸ್ಟಿನಿ ಹೋಗಕ್ಕೆ ಇನ್ನ ಏನಿಲ್ಲ ಅಂದ್ರೂ ಇನ್ನ 1 hour ಜರ್ನಿ ಹೋಗ್ಬಿಡೋಣ. ಟೈಮ್ ಆಗ್ಲಿ ಎಷ್ಟಾಗಿದೆ ಟೈಮ್? ಟೈಮ್ ಆಗ್ಲಿ 6:08. ರೈನ್ ಕೋಟ್ ನನಗಿನ ದಪ್ಪ ಇದೆ. ನಂದ ಹಾಕಿದ್ದ ಬಿಚ್ಬಿಟ್ಟ, ಅವನಿಗಿಂತ ದಪ್ಪ ಇದೆ. ಇರೋದೇ ಅಂಡ್ ಆಗ್ಲೇ ಅದ್ ಹೇಳದೆ ಮರ್ಬಿಟ್ಟೆ. ಅಲ್ಲಿ ಹೇಗಿದೆ ಅಂದ್ರೆ ವ್ಯೂ, ಈ ಮೋಡ ಮಾತ್ರ ಕವರ್ ಆಗುತ್ತೆ ಅಷ್ಟೇ. ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ನಿಮ್ಗೆ ಏನು ಕಾಣಿಸಲ್ಲ, ಫುಲ್ ಮಂಜು. ಇನ್ನ ಬರ್ತಾ ಇನ್ನ ಜಾಸ್ತಿನೇ ಆಗ್ತಿದೆ ಒಟ್ನಲ್ಲಿ.
20 ಕಿಲೋಮೀಟರ್ ಘಾಟ್ ಹತ್ರ ಹಾ ಬಂದ್ಬಿಟ್ಟಿದೀವಿ. ನೋಡಿ ಆ ಕಡೆ ನೋಡ್ರೆ ನಿಮ್ಗೆ ಬಿಸಿಲು ಕಾಣಿಸುತ್ತೆ. ಆ ತರ ಕ್ಲೈಮೇಟ್ ಇದೆ. Clips ಎಲ್ಲ ಹಾಕ್ಬಿಟ್ಟು. ಹ್ಮ್ ಆ ತರ ಕ್ಲೈಮೇಟ್ ಇದೆ. ಬಟ್ ದೂರದಿಂದ ನೋಡೋರ್ಗೆ ಕಾಣಿಸಲ್ಲ. ತುಂಬಾ ದೂರದ ಬೆಟ್ಟ ಚೆನ್ನಾಗಿ ಅದೇನೋ ಗಾದೆ. ನಾಯಿ ಗೊತ್ತಿಲ್ಲ. ನಮಗೂ ಗಾದೆ ಬರಲ್ಲ ಗೈಸ್. ಅಂದ್ರು A to Z ಗೊತ್ತಷ್ಟೇ. ABCD. ಗಮ್ಮತ್ ಮಾಡೋರ್ ಮಾತ್ರ. ಬಟ್ ಇದೆಲ್ಲ ಇನ್ನ ಮುಂದೆ ಇದೆ. ಇದೇ ಇದೆ. ಬಟ್ ಇದೊಂದು ಚೆನ್ನಾಗಿದೆ ವೈಬ್ಸ್, ನನ್ಗೆ ಇಷ್ಟ ಆಯ್ತು. ನಾನು ಮತ್ತೆ ನನ್ನ ತಮ್ಮ, ಆಮೇಲೆ ನನ್ನ ತಮ್ಮಂದಿರಿಬ್ರು, ಆಮೇಲೆ ನಮ್ ಫ್ರೆಂಡ್ ಕಾರ್ ಮಾಡ್ಕೊಂಡ್ ಬಂದಿದ್ವಿ 2023. ಅದು ಏಪ್ರಿಲ್ ಅಲ್ಲಿ ಬಂದಿದ್ವು. ನೈಟ್ ಬಂದಿದ್ವಿ ನಾವು, ಆಲ್ಮೋಸ್ಟ್ ನೈಟ್ 2 ಗಂಟೆಲಿ. ಅವಾಗ ಬಸ್ ಹೋದಾಗ ನಮ್ ಡಿಸ್ಟರ್ಬೆನ್ಸ್ ವಾಯ್ಸ್. ನಮ್ಮ ಹಾಗೆ ಸುಮ್ನೆ ಬಸ್. ನಮ್ಮ ಬಸ್ ಅದಕ್ಕೆ ಸುಮ್ಮನಾಗಬೇಕು. ಇದ್ರಲ್ಲಿ ಜಿಗಣೆಗಳು ಕಾಟ. ಕೈಯ ಕಾಲಿಲ್ಲ ತಿತ್ತಿಲ್ಲ ಐತೆ. ಹೌದಾ? ಕಾಲ್ಗೆ ಹತ್ಕೊಂಡು ಎಲ್ಲ ಕಿತ್ ಬಿಡೋ ರಕ್ತನ. ಮೊದ್ಲೇ ರಕ್ತ ಕಮ್ಮಿ ನಮ್ಗೆ. ಸೊ ಅವಾಗ ಬಂದಿದ್ದು ನೈಟ್ ಅಲ್ಲಿ ನೋಡಿದ್ವಿ ನಾವು ವ್ಯೂ. ಅವಾಗ್ಲೂ ಸ್ವಲ್ಪ ಲೈಟ್ ಆಗಿ ಅಲ್ಲಿ ಬಿಸ್ಲಿತ್ತ, ಬೇಸಿಗೆಗಾಲದಲ್ಲಿ ಬಂದಿದ್ದು. ಸೊ ಹಿಂಗ್ ಚೆನ್ನಾಗಿತ್ತು. ಬಟ್ ಇವಾಗ ಮಾತ್ರ ಅಲ್ಟಿ ಹೊರಡೋಣ, ಟೈಮ್ ಇಲ್ಲ. ಮತ್ತಿನ್ನ ಅಲ್ಲೋಗಿ ತುಂಬಾ ಕೆಲ್ಸಗಳಿದಾವೆ. ಘಾಟಿಲಿ ಅಷ್ಟೇ. ಘಾಟ್ ಇಳಿದು ಹೋಗಿ ಬನ್ನಿ, ಲೊಕೇಶನ್ ತೋರಿಸ್ತೀನಿ. ಅದನ್ನು ಅಲ್ಲಿ ಏನೇನ್ ಎಂಜಾಯ್ಮೆಂಟ್ ಮಾಡ್ತೀವೋ ಎಲ್ಲಾ ತೋರಿಸ್ತೀನಿ. ಹೋಗೋಣ ಅಷ್ಟೇ. ಹೋಗೋಣ ನಂದ ಫೋಟೋ ಶೂಟ್, ಸ್ವಲ್ಪ ಫೋಟೋ ತೆಕ್ಕೊಂಡು ಹೋಗೋಣ ಅಷ್ಟೇ. ಹಸಿರಾಗಿದೆ ಕೂಡ ಬಿಡಲು ಹಕ್ಕಿಯು ಹಾತೊರೆಯದಿದೆ ತನ್ನದೆಂಬ ರೆಕ್ಕೆಯ ಪಾರಿಗೊಟ್ಟಿದೆ ಸೋತಾಯಿ ಸಮಯ ಹಾಡಾಗಿದೆ. ಗೈಸ್ ನೈಟ್ ಬಂದು ಸ್ಟೇ ಆಗಿ ಸ್ವಲ್ಪ ಫುಲ್ ಟೈರ್ಡ್ ಆಗ್ಬಿಟ್ಟಿತ್ತು. ಅದಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಹೀಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀನಿ. ಟೈಮ್ 11 ಗಂಟೆ ಆಗ್ಬಿಟ್ಟಿದೆ. ಹೀಗೆ ಎತ್ತಿದ್ವಿ. ಏನೇನೋ ಪ್ಲಾನ್ಸ್ ಗಳಿದೆ, ಅವೆಲ್ಲ ಮುಗಿಸ್ಬೇಕು. ಮುಗಿಸಿದ್ರೆ ನಾಳೆ ಬೆಳಗ್ಗೆ ನಾವು ಕೊಡ್ಚೇರಿ ಟ್ರೆಕ್ಕಿಂಗ್ ಹೋಗ್ಬೇಕು. ಸೊ ಇಲ್ಲಾಂದ್ರೆ ಕೊಡ್ಚೇರಿ ಟ್ರೆಕ್ಕಿಂಗ್ ಲೇಟ್ ಆಗ್ಬಿಡುತ್ತೆ. ಅಲ್ಲಿ ಕೊಡ್ಚೇರಿ ಟ್ರೆಕ್ಕಿಂಗ್ ಇವತ್ತು ನೈಟೇ ಹೋಗಿ ಏನೇನ್ ಮಾಡ್ಬೇಕು. ಅಂಡ್ ನಾವಿರೋದು ಈಗ ಪ್ಲೇಸ್ ಒಂದು ಗೋಕರ್ಣ. ಅಂಡ್ ಗೋಕರ್ಣ ಬೀಚ್ ಹೇಗಿದೆ ಅಂದ್ರೆ, ಇದು ಮೈನ್ ಬೀಚ್ ಅಲ್ಲ, ಇದು ಪ್ರೈವೇಟ್ ಬೀಚ್. ನೋಡಿ ಬೀಚ್ ಅಲ್ಲಿ ಒಬ್ರು ಇಲ್ಲ. ನಾನ್ ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದೆ, ಎಲ್ಲ ಡಿಸಪಾಯಿಂಟ್ ಆಗೋಯ್ತು. ಏನಿವೆ ಅಂಡ್ ಇಲ್ಲಿ ನಾರ್ಮಲ್ ಬಿಸ್ಲಿದೆ. ವೆದರ್ ಅಂತೂ ಏನು ಅರ್ಥ ಇದಂತ ಏನಿಲ್ಲ. ಬಟ್ ವೇವ್ಸ್ ಜಾಸ್ತಿ ಇದೆ, ಅಲೆಗಳು ಜಾಸ್ತಿ ಇದೆ. ಸೊ ಬರೋರು ನೋಡ್ಕೊಂಡ್ ಬನ್ನಿ. ಬಟ್ ವೆದರ್ ಕಂಡೀಷನ್ ಯಾವಾಗ ಏನು ಅಂತ ಹೇಳಕ್ಕಾಗಲ್ಲ. ಇವತ್ತು ಚೇಂಜ್ ಆಗ್ಬೋದು. ಇವತ್ತು ಹೀಗಿದೆ, ನಾಳೆ ಚೇಂಜ್ ಆಗ್ಬೋದು, ಗೊತ್ತಿಲ್ಲ. ಮೇ ಬಿ ವಾಯ್ಸ್ ಏನಾರ ಕೇಳಿಸ್ತಿಲ್ಲ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಅಲೆಗಳ ಸೌಂಡೇ ಜಾಸ್ತಿ ಇದೆ ಮಾತ್ಕಿಂತ. ಓಕೆ ಬನ್ನಿ, ಇವಾಗ ಮೈನ್ ಬೀಚ್ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಮೈನ್ ಬೀಚ್ ಅಲ್ಲಿ ನೋಡಿರತ್ತೆ ಹೇಗಿದ್ದಾರೆ ಜನ ಹೇಗೆ ಅಂತ. ಅಲ್ಲಿ ಗಾರ್ಡ್ಸ್ ಇದಾರೆ ಅಂಡ್ ಅಲ್ಲಿ ಸ್ವಲ್ಪ ಮೀನೇ. ಸೊ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಆಲ್ಮೋಸ್ಟ್. ನೋಡೋಣ. ಇದು ಕಹಿಯೋ ಸಿಹಿಯೋ ಕಣ್ಣನಿಯೋ ಅರಿವೋ ಇದು ನನ್ನ ವ್ಯೂ ಪಾಯಿಂಟ್ ಅದೇ, ಅದೊಂದು ದೇವಸ್ಥಾನ ಆಯ್ತು, ನೋಡ್ಬೇಕಷ್ಟೇ. ಲ್ಯಾಂಡ್ ಸ್ಲೈಡ್ ಆಗೈತಲ್ಲ ಅದು. ಪಕ್ಕ ಲ್ಯಾಂಡ್ ಸ್ಲೈಡ್ ಆಗೈತೆ. ಅಲ್ಲೋರ ಗೊತ್ತಾಗೋದಲ್ಲ, ಸುಮ್ಮನೆ ರಾಂಗ್ ಇನ್ಫಾರ್ಮೇಶನ್ ಕೊಡಬೇಡ. ಅಲ್ಲಿ ಹೋಗಿ ಹೇಳ್ತೀವಿ ಲ್ಯಾಂಡ್ ಸ್ಲೈಡ್ ಆಗಿದೆಯಲ್ಲ. ಇದರಲ್ಲೂ ಅಷ್ಟೇ ಯಾರ ಲೈಫ್ ಗಾರ್ಡ್ಸ್ ಗೆ ಟ್ರೈನಿಂಗ್ ಕೊಡ್ತಾರ. ಯಾರು ಹುಡುಗರು ಇದಾರ ಲೈಫ್ ಗಾರ್ಡ್ಸ್ ಇಲ್ಲಿ ಇದಾರ. ಅಲ್ಲಿ ಇವ್ರು ಬೇಡ ಅಂತಾರ ಪ್ರಕಾರ ಹೇಳ್ತಾರಲ್ಲ. ಐತೆ. ಅಲೆಗಳು ಜಾಸ್ತಿ ಇದಾವೆ. ಅಲೆಗಳು ಜಾಸ್ತಿ ಇದ್ರೆ ಸ್ವಿಮ್ಮಿಂಗ್ ಮಾಡಕ್ ಆಗಲ್ಲ. ಏನ್ ಮಂಡಿವರೆಗೂ ಹೋಗ್ಬೋದು, ಬರ್ಬೋದು ಅಷ್ಟೇ. ಆದ್ರೆ ಮೀನ್ ಹಿಡಿಯೋರು ಮಾತ್ರ ಹಬ್ಬ ನೋಡಪ್ಪ. ಇಲ್ಲ ಬಿಡ್ತಿಲ್ಲ. ಹಾ ಅದೋ ಇರೋ ಬೀಚ್ ಗಳು ಏನ್ ನಮ್ಗೆ ಸ್ವಿಮ್ಮಿಂಗ್ ಮಾಡಕ್ ಯಾವ ಬೀಚ್ ಬಿಡ್ಬೇಕು. ಏನ್ ಎಲ್ಲಾ ಬೀಚ್ ಒಂದೇ, ಆ ಬೀಚ್ ಹೋದ್ರು ಒಂದೇ, ಈ ಬೀಚ್ ಹೋದ್ರು ಅಂತೆ ಅಲ್ವಾ? ಅಲ್ಲ ಯಾವ ಬೀಚ್ ಹೋದ್ರು ಅಷ್ಟೇ, ಅಷ್ಟೇ. ಸೇಮ್ ಹಿಂಗೆ ಇರುತ್ತೆ.
ಅಲೆಗಳು ನೋಡಿ. ಅಷ್ಟೇ ಅವ್ರು ರಿಟರ್ನ್ ಕಳಿಸ್ತವ್ರೆ. ಆಗಲ್ಲ. ಪ್ರೈವೇಟ್ ಬೀಚ್ ಅಲ್ಲೇ ಸ್ವಲ್ಪ ಹೋಗ್ಬೇಕು ಬರ್ಬೇಕಷ್ಟೇ. ನಾವ್ ಅಲ್ಲಿ ಇದ್ದಿದ್ದಂತ ಅದ್ರಲ್ಲೇ ಹೋಗ್ಬೇಕು ಬರ್ಬೇಕಷ್ಟೇ. ವೆದರ್ ಕಂಡೀಷನ್ ಇಂದ ಯಾರನ್ನೂ ಬಿಡ್ತಿಲ್ಲ. ಅಲೆಗಳು ಜಾಸ್ತಿ ಇದಾವೆ ನೋಡಿ, ಅಲೆಗಳು ಪಕ್ಕ. ಇವ್ರು ಹೋದ್ರು ಈ ಕಡೆ ಕಾರ್ನರ್ ಇರೋರು ಮತ್ತೆ ರಿಟರ್ನ್ ಬರ್ತಿರೋರು. ಕವನ ಜಸ್ಟ್ ಮಾತಲ್ಲಿ she stole my heart away just ಮಾತಲ್ಲಿ she took my breath away. ಮಳೆ ಯಾವ್ದಾರ ಫ್ಯಾಕ್ಟ್ರಿ ಬಿಟ್ಬಿಟ್ಟಿರ್ತಾರೆ ಕೆಮಿಕಲ್ ಅದು ಇದು ಅಂತ. ಅಲ್ಲಿ ಹೆಂಗೆ ನೋಡು, ಕಲ್ಲಿರೋ ಕಡೆ ಜಾಸ್ತಿ ಅದಾವ, ಕಲ್ಲಿರೋ ಕಡೆ ಅಲ್ಲೇ ಹೇಳಿದ್ದೆ. ಹಿಂಗೆ ಹಳ್ಳೆ. ಹಾ ಅಲ್ಲೇ ಅಲ್ಲೇ ಬಟ್ ಈ ಮಗನ್ ಕ್ಯಾಮ್ರಾ ತಿರ್ಸಿದ ತಕ್ಷಣ ಬರೋದಿಲ್ಲ ನೋಡ್ರಿ. ಕೊನೆಗೂ ಬಂತು ನೋಡಿ. ತುಂಬಾ ಇದೆ ನೋಡೋದು, ನಾವು ನೋಡೋದು, ನಿಮ್ಗೆ ತೋರ್ಸೋದು ತುಂಬಾ ಇದೆ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್, ಲವ್ ಯು, ಬಾಯ್. ಅಂಡ್ ಯಾರ್ಯಾರು ಚಾನಲ್ ಹೊಸಬರಾಗಿದ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೋ ಬಯಕೆ